ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕರಣಕಲ್ಪಪಾದಪೋ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ಹಾಗೆ ನನ್ನ ಪರಮಗುರುವಾಗಿರತಕ್ಕಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರನ್ನು ಭಕ್ತಿಪೂರ್ವಕವಾಗಿ ಸ್ಮರಿಸ್ತಾ, ಈ ಎಲ್ಲ ಗುರು ಭಕ್ತರನ್ನು ವಂದಿಸ್ತಾ, ಚತುರ್ಥ ಸ್ಕಂದದ ಕೊನೆಯಲ್ಲಿ ಪ್ರಾಚೀನ ಬರೆಹಿಗೆ ನಾರದ ಮಹರ್ಷಿಗಳು ಉಪದೇಶವನ್ನು ಮಾಡ್ತಾ ಅವನಿಗೆ ಪುರಂಜನ ಉಪಾಖ್ಯಾನವನ್ನು ಹೇಳಿದರು. ಈ ಪುರಂಜನನ ಕಥೆ, ಇದು ಪುರಂಜನ ಅಂತ ರಾಜ ಇರಲಿಲ್ಲ, ಇದೊಂದು ಕಾಲ್ಪನಿಕವಾದ ಕಥೆ. ಆದರೆ ಕಾಲ್ಪನಿಕವಾದರೂ ಇದು ನಮ್ಮ ನಿತ್ಯ ಕಥೆ, ಪ್ರತಿಯೊಬ್ಬ ಜೀವಿಯ ಕಥೆ. ಇಲ್ಲಿ ಬರ್ತಕ್ಕಂತಹ ಪುರಂಜನ ಬೇರೆ ಯಾರಲ್ಲ, ನಾವೇ ಪುರಂಜನರು. ಪುರ ಅಂದರೆ ದೇಹ, ಪುರಂ ಜನಯತೀತಿ ಪುರಂಜನ. ಈ ಶರೀರ ನಾವೇ ಹುಟ್ಟಿಸಿದ್ದೇವೆ. ಅಂದರೆ ನಾವೇ ಹೇಗೆ ಹುಟ್ಟಿಸಿದ್ದೇವೆ ಅಂದರೆ, ಈ ಶರೀರ ಬರಲಿಕ್ಕೆ ಕಾರಣ ನಾವೇ, ನಮ್ಮ ಕರ್ಮಾನುಸಾರವಾಗಿ ನಮಗೆ ಈ ದೇಹ ಬಂದದ್ದು. ಹಾಗಾಗಿ ಆ ಮೂಲಕವಾಗಿ ಜೀವ ಈ ಶರೀರವನ್ನು ಹುಟ್ಟಿಸುವನಾದ್ದರಿಂದ ಪುರಂ ಜನಯತೀತಿ ಪುರಂಜನಃ ಅಂದರೆ ಜೀವ. ಈ ಜೀವನಿಗೆ ನಾನಾ ಬಗೆಯಾಗಿರತಕ್ಕಂತಹ ಶರೀರಗಳು ಬರ್ತವೆ. ಕೆಲವು ಶರೀರಕ್ಕೆ 2 ಪಾದ ಇರ್ತವೆ, ಕೆಲವು ಶರೀರಕ್ಕೆ ಒಂದೇ ಪಾದ ಇರುತ್ತೆ, ಕೆಲವು ಶರೀರಕ್ಕೆ 3 ಪಾದ ಇರ್ತವೆ, ಕೆಲವು ಶರೀರಕ್ಕೆ 4 ಪಾದ ಇರ್ತವೆ, ಕೆಲವು ಶರೀರಕ್ಕೆ ಪಾದಗಳೇ ಇರಲ್ಲ. ಅಂತಹ ಅನೇಕ ಶರೀರಗಳು ಈ ಜೀವಿಗೆ ಬರ್ತವೆ. ಪಿಶಾಚಿಗೆ ಒಂದೇ ಪಾದ, ಮನುಷ್ಯನಿಗೆ 2 ಪಾದ, ಮತ್ತು ಈ ಭೂತಗಳಿಗೆ 3 ಪಾದ, ಪಶುಗಳಿಗೆ 4 ಪಾದ, ಬಸನ ಹುಳುಗೆ ಹಾವುಗಳಿಗೆ ಪಾದವೇ ಇಲ್ಲ. ಬೇರೆ ಬೇರೆ, ಪಿಶಾಚಿ ಬೇರೆ, ಭೂತ ಬೇರೆ. ದೆವ್ವ ಅಂತ ಹೇಳಿದಾಗ ಪಿಶಾಚಿ, ಭೂತ ಬೇರೆ. ಭೂತ ಒಳ್ಳೆ ಜೀವಿ ಆಗಿರ್ತದೆ. ಭೂತ ಪ್ರೇತ ಪಿಶಾಚಾದಿ ಎಲ್ಲ ಬೇರೆ ಬೇರೆ, ಅದು ಒಂದೇ ಅಲ್ಲ. ಹಾಗಾಗಿ ಕೆಲವು ದೇಹಗಳಿಗೆ ಪಾದಗಳೇ ಇಲ್ಲ. ಹೀಗೆ ಪಾದ ಇಲ್ಲದೇ ಇರತಕ್ಕಂತಹ ದೇಹ, 1 ಪಾದ ಇರೋ ದೇಹ, 2 ಪಾದ ಇರೋ ದೇಹ, 3 ಪಾದ ಇರೋ ದೇಹ, 4 ಪಾದ ಇರೋ ದೇಹ, ಹೀಗೆ ನಾನಾ ಬಗೆಯಾಗಿರತಕ್ಕಂತಹ ಶರೀರವನ್ನು ತನ್ನ ಪ್ರಾರಬ್ಧ ಕರ್ಮಾನುಸಾರವಾಗಿ ಜೀವಿ ಹೊಂದುತ್ತಾ ಬರ್ತಾನೆ.
ಆದ್ದರಿಂದ ಪುರಂ ಜನಯತಿಗೆ ಪುರಂಜನ ಅಂದರೆ ನಾವೇ ಜೀವರು. ಜೀವರಿಗೆ ಒಬ್ಬ ಮಿತ್ರ, ಪುರಂಜನಿಗೆ ಒಬ್ಬ ಮಿತ್ರ ಅವಿಜ್ಞಾತ ಇದ್ದ ಹಾಗೆ ನಮ್ಮ ಹೃದಯದಲ್ಲಿ ಯಾವಾಗಲೂ ಹೃದಯ ಗುಹಾಶಯದಲ್ಲಿ ನಿರಂತರವಾಗಿ ನಮ್ಮಲ್ಲಿ ಪರಮಾತ್ಮ ನೆಲೆಸಿದ್ದಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಅಂತಹ ಪರಮಾತ್ಮ ನಮ್ಮ ಜೊತೆಗಿದ್ದರೂ ಕೂಡ ನಮಗೆ ಅವನ ಅರಿವಿಲ್ಲ, ಅವನನ್ನು ನೆನಪಿಸ್ಕೊಳ್ಳೋದೇ ಇಲ್ಲ. ಹಾಗೆ ಈ ಜೀವ ಆ ಅವಿಜ್ಞಾತನನ್ನು ಮರೆತೇ ಬಿಟ್ಟಿರ್ತಾನೆ. ಹೀಗೆ ಪುರಂಜನ ಜೀವ ಅವ ದೇಹವನ್ನು ಹುಡುಕ್ತಾ ಹೋಗಿ ಒಂದು ಪಟ್ಟಣವನ್ನು ಹುಡುಕ್ತಾ ಹೋಗಿ ಒಂದು ಪಟ್ಟಣಕ್ಕೆ ಬರ್ತಾನೆ. ಯಾವ ದೇಹವು ಅನೇಕ ದೇಹಗಳನ್ನು ಹೊಂದಿ ತನಗೆ ಸಾಧನೆ ಮಾಡಿಕೊಳ್ಳಿಕ್ಕಾಗದೆ ಕೊನೆಗೆ ವಾಸ ಮಾಡಲಿಕ್ಕೆ ಒಳ್ಳೆ ಪುರ ಬೇಕು, ಒಳ್ಳೆ ದೇಹ ಬೇಕು ಅಂತ ಮನುಷ್ಯ ದೇಹವನ್ನು ಪ್ರವೇಶ ಮಾಡಿದ್ದಾನೆ. ಅಂತಹ ಪುರಂಜನ ಆ ಒಂದು ಸುಂದರವಾದ ಪಟ್ಟಣವನ್ನು ಪ್ರವೇಶ ಮಾಡಿದ ಹಾಗೆ ಜೀವ ಈ ತನ್ನ ಪ್ರಕೃತಿಯ ಈ ಶಬ್ದ ರೂಪರಸ ಗಂಧ ಸ್ಪರ್ಶಾದಿ ಗುಣಗಳನ್ನು ಅನುಭವಿಸೋದಕ್ಕೋಸ್ಕರವಾಗಿ ಬೇರೆ ಬೇರೆ ಶರೀರವನ್ನು ಧಾರಣ ಮಾಡ್ತಾ ಬರ್ತಾನೆ. ಅದರಲ್ಲಿ ಎಲ್ಲ ರೀತಿಯಲ್ಲಿ ಸುಂದರವಾಗಿರ್ತಕ್ಕಂತಹ ಪಟ್ಟಣ, ಸುಂದರವಾಗಿರ್ತಕ್ಕಂತಹ ದೇಹ ಅಂದರೆ ಈ ಮಾನವ ದೇಹ. ಅಂತಹ ಮನುಷ್ಯ ದೇಹವೇ ಯೋಗ್ಯ ಶರೀರ ಅಂತ ಭಾವಿಸಿ ಮನುಷ್ಯ ಜನ್ಮವನ್ನು ತಳಿತಾನೆ ಜೀವ. ಪುರಂಜನಿ ಅಂತ ರಾಣಿ ಇದ್ದ ಹಾಗೆ ಜೀವನಿಗೊಬ್ಬಳು ರಾಣಿ ಇದ್ದಾಳೆ. ಜೀವ ಯಾವತ್ತೂ ಅವಳನ್ನು ಬಿಟ್ಟಿರುವುದಿಲ್ಲ, ಅವಳು ಹೇಳಿದ ಹಾಗೆ ಕೇಳ್ತಾನೆ. ಯಾರು ಆ ಪುರಂಜನಿ ಅಂದರೆ ಬುದ್ಧಿಂತು ಪ್ರಮದಾಂ ವಿದ್ಧಿ. ಬುದ್ಧಿ ನಮ್ಮ ಬುದ್ಧಿಯೇ ಪ್ರಮದ, ಆ ಪುರಂಜನ ರಾಣಿ. ಅಂತಹ ಬುದ್ಧಿ ಅವಳೇನು ಮಾಡ್ತಾಳೆ, ಎಲ್ಲ ವಿಷಯ ಪದಾರ್ಥಗಳಲ್ಲಿ ನಾನು ನನ್ನದು ಅನ್ನುವ ಮಮಕಾರ ಮಮತೆ ಬರುವಂತೆ ಮಾಡ್ತಾಳೆ. ಹಾಗಾಗಿ ಮತ್ತೆ ಮತ್ತೆ ನಮ್ಮ ಇಂದ್ರಿಯಗಳ ಮೂಲಕವಾಗಿ ಶಬ್ದಾದಿ ವಿಷಯಗಳನ್ನು ಭೋಗಿಸುವಂತೆ ಮಾಡ್ತಾಳೆ. ಹಾಗಾಗಿ ಆ ಬುದ್ಧಿಯ ಸಹಾಯದಿಂದ ಜೀವ ಈ ಶರೀರದಲ್ಲಿ ತನ್ನ ಇಂದ್ರಿಯಗಳ ಮೂಲಕವಾಗಿ ನಾನಾ ಭೋಗಗಳನ್ನು ಮಾಡ್ತಾ ಬರ್ತಾನೆ. ಆ ಬುದ್ಧಿಗೆ ಇಬ್ಬರು ಮಿತ್ರರಿದ್ದಾರೆ ಅಂತ ಹೇಳಿ 10 ಜನ ಮಿತ್ರರಿದ್ದಾರೆ ಅಂತ. ಯಾವುದು ಅದು? ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು. ಹಾಗೆಯೇ ಅವರಿಗೆ ಇನ್ನು ಕೆಲವರು ಭೃತ್ಯರಿದ್ದಾರೆ, ಸಖಿಯರಿದ್ದಾರೆ. ನಾನಾ ಬಗೆಯಾಗಿರ್ತಕ್ಕಂತಹ ಜ್ಞಾನಗಳು, ನಮ್ಮ ಜೀವನದಲ್ಲಿ ಬರ್ತಕ್ಕಂತಹ ನಾನಾ ಅನುಭವಗಳು, ನಾವು ಮಾಡ್ತಕ್ಕಂತಹ ಕ್ರಿಯೆಗಳು, ಇವೆಲ್ಲ ಆ ಬುದ್ಧಿಗೆ ಇರತಕ್ಕಂತಹ ಸಖಿಯರು. ಇನ್ನು ಆ ಪುರಂಜನ ಪಟ್ಟಣವನ್ನು ಕಾಯತಕ್ಕಂತಹ ಒಂದು 5 ಹೆಡೆಗಳ ಸರ್ಪ ಇದೆ. ಆ 5 ಹೆಡೆ ಸರ್ಪ ಯಾರು ಅಂದರೆ ಮುಖ್ಯ ಪ್ರಾಣದೇವರು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತ ಪಂಚವೃತ್ತಿ ಯಥೋರಗಃ. ಪ್ರಾಣದೇವರು, ಮುಖ್ಯ ಪ್ರಾಣದೇವರು ನಮ್ಮನ್ನು ಕಾಯ್ತಾ ಇದ್ದಾರೆ. ಆಮೇಲೆ ಈ ಎಲ್ಲ 10 ಜನ ಏನು ಸ್ನೇಹಿತರಿದ್ದಾರೆ ಪುರಂಜನನಿಗೆ, ಅವರಿಗೆ ಅವರೆಲ್ಲರಿಗೂ ಅಧಿನಾಯಕನಾಗಿ ಇರತಕ್ಕಂತಹ ಒಬ್ಬ ಇದ್ದಾನೆ. ಅವನು ಯಾರು ಅಂದರೆ ಅದು ಮನಸ್ಸು ಅಂತ ಹೇಳಿ. 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅವುಗಳಿಗೆ ಒಡೆಯನಾಗಿರ್ತಕ್ಕಂತಹ ಇನ್ನೊಬ್ಬ ಬಲಿಷ್ಠ ವ್ಯಕ್ತಿ ಅಂದರೆ ಮನಸ್ಸು. ಮತ್ತು ಅಲ್ಲಿ ಪಾಂಚಾಲ ದೇಶ ಅಂತ ಬಂತು. ಪಾಂಚಾಲ ದೇಶ ಈ ನಮ್ಮ ರೂಪ, ರಸ, ಗಂಧ, ಸ್ಪರ್ಶ, ಶಬ್ದ ಏನಿವೆ ಇವುಗಳೇ 5 ವಿಷಯಗಳು. ಅದು ಪಾಂಚಾಲ ದೇಶ. ಈ ನವದ್ವಾರವುಳ್ಳಂತಹ ನಮ್ಮ ಶರೀರವೇ ಪಟ್ಟಣ. ನವದ್ವಾರಗಳಿವೆ, 2 ಕಣ್ಣು, 2 ಮೂಗಿನ ಹೊಳ್ಳೆಗಳು, ಕರ್ಣು, ಕಿವಿ, ಮುಖ, ಬಾಯಿ, ಶಿಶ್ನಗುದವು, ನಮ್ಮ ಮೂತ್ರಾಶಯ, ಮಲಾಶಯ, ಮೂತ್ರಮಲ ದ್ವಾರಗಳು. ಹೀಗೆ 9 ದ್ವಾರಗಳಿವೆ. ಅವುಗಳನ್ನು ಆ ದ್ವಾರಗಳ ಮೂಲಕವಾಗಿ, ನವದ್ವಾರಗಳ ಮೂಲಕವಾಗಿ ಪುರಂಜನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದ ಅಂತ ಹೇಳಿದ್ದು. ಈ ನವದ್ವಾರಗಳ ಮೂಲಕವಾಗಿ ಈ ಜೀವ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾನೆ. ಅಕ್ಷಿಣಿ ನಾಸಿಕೆ ಹಾಸ್ಯವಿಧಿ ಪಂಚಪುರಸ್ಕೃತಾ. ಅಲ್ಲಿ
ಒಂದು ಕಡೆ ಪೂರ್ವದಲ್ಲಿ 5 ಬಾಗಿಲುಗಳು, ಕಣ್ಣು, 2 ಮೂಗಿನ ಹೊಳ್ಳೆಗಳು, ಬಾಯಿ, ಒಟ್ಟು 5 ಆಯಿತು. ಈ 5 ಪೂರ್ವದಲ್ಲಿರ್ತಕ್ಕಂತಹ ದ್ವಾರಗಳು. ಬಲಗಿವಿ ದಕ್ಷಿಣ ದ್ವಾರ, ಎಡಗಿವಿ ಅದು ಉತ್ತರ ದ್ವಾರ. ಹಾಗೆ ಇವ ಪುರಂಜನ ಈ ದ್ವಾರಗಳ ಮೂಲಕವಾಗಿ ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇದ್ದ. ಖದ್ಯೋತ ಆವಿರ್ಮುಖಿ ಎಂಬ ದ್ವಾರಗಳಿಂದ ಅವ ವಿಭ್ರಾಜಿತ ಎಂಬ ದೇಶಕ್ಕೆ ಹೋಗ್ತಾ ಇದ್ದ ಅಂತ ಬಂತು. ಹಾಗೆ ಆ ದ್ವಾರಗಳ ಮೂಲಕವಾಗಿ ಈ ಖದ್ಯೋತ ಆವಿರ್ಮುಖಿ ಎಂಬ ದ್ವಾರಗಳು ಅಂದರೆ ನಮ್ಮ 2 ಕಣ್ಣುಗಳು, ಅವುಗಳ ಮೂಲಕವಾಗಿ ಜೀವ ವಿಭ್ರಾಜಿ ದೇಶಕ್ಕೆ ಹೋಗ್ತಾನೆಂದರೆ ಚಕ್ಷುರಿಂದ್ರಿಯ ಮೂಲಕವಾಗಿ ಎಲ್ಲ ರೂಪವನ್ನು ನೋಡ್ತಾ ಹೋಗ್ತಾನೆ. ಇನ್ನು ಜೀವನಿಗೆ 2 ಮೂಗಿನ ಹೊಳ್ಳೆಗಳಿವೆ. ಅದನ್ನು ನಳಿನಿ ನಾಳಿನಿ ಅಂತ 2 ದ್ವಾರ ಅಂತ ಹೇಳಿದರು. ಆ ದ್ವಾರಗಳ ಮೂಲಕವಾಗಿ ಇವ ಸೌರಭ ದೇಶಕ್ಕೆ ಹೋಗ್ತಾನೆ ಅಂತ. ಸೌರಭ ದೇಶ ಅಂದರೆ ಯಾವುದು? ಈ ಮೂಗಿನ ಮೂಲಕವಾಗಿ ಆಘ್ರಾಣಿಸ್ತಕ್ಕಂತಹ ಗಂಧ ಪರಿಮಳ, ಅದೇ ಸೌರಭ ದೇಶ. ಹೋಗುವಾಗ ಅವಧೂತನ ಜೊತೆಗೆ ಹೋಗ್ತಾನೆ ಅಂತ. ಅವಧೂತ ಅಂದರೆ ಯಾರು? ಘ್ರಾಣೇಂದ್ರಿಯ ಅಂತ. ಈ ಮೂಗಿನ ಹೊಳ್ಳೆಗಳ ದ್ವಾರದ ಮೂಲಕವಾಗಿ ಘ್ರಾಣೇಂದ್ರಿಯದೊಂದಿಗೆ ಸುಗಂಧವೆಂಬ ಸೌರಭ ದೇಶಕ್ಕೆ ಹೋಗ್ತಾನೆ. ಅಂದರೆ ಘ್ರಾಣೇಂದ್ರಿಯದ ಮೂಲಕವಾಗಿ ಈ 2 ಮೂಗಿನ ಹೊಳ್ಳೆಗಳ ಮೂಲಕವಾಗಿ ಗಂಧವನ್ನು ಜೀವ ಆಘ್ರಾಣಿಸ್ತಾನೆ ಅಂತ ಅದರರ್ಥ. ಹಾಗೆ ವಿಪಣೋ ವಾಗ್ರಸವಿದ್ ರಸಃ ಆಪಣೋ ವ್ಯವಹಾರೋತ್ರ ಚಿತ್ರಮಂಧೋ ಬಹುಧನಂ. ಈ ಮುಖ್ಯ ಅಂತ ಒಂದು ದ್ವಾರ ಇದೆ. ಬಾಯಿಯೇ ಮುಖ್ಯ, ಬಾಯಿನೇ ಮುಖ್ಯ ಎಲ್ಲರಿಗೂ. ಬಾಯಿ ಇದ್ದರೆ ಮುಂಬೈಗೆ ಹೋಗ್ಬೋದು ಅಂತ ಹೇಳ್ತಾರೆ. ಬಾಯಿ ಬಹಳ ಮುಖ್ಯ. ಆ ಬಾಯಿ ಅದು ಅದರ ಹೆಸರು ಮುಖ್ಯ ದ್ವಾರ. ಅದಕ್ಕೆ ಈ ವಿಷಣ ರಸಜ್ಞ ಅಂತ 2 ಹೇಳಿದರು. ಅಂದರೆ ವಾಗೀಂದ್ರಿಯ, ರಸನೇಂದ್ರಿಯ. ಈ ಬಾಯಿಗೆ 2, ಒಂದು ವಾಗೀಂದ್ರಿಯ ಮಾತಾಡು ಚಪಲ, ತಿನ್ನು ಚಪಲ ಅಂತ 2 ಇದೆ. ಎಲ್ಲ ಇದನ್ನು ಒಂದೊಂದು ಇದಕ್ಕೆ 2 ಇದೆ. ಈ ವಾಗೀಂದ್ರಿಯ ರಸನೇಂದ್ರಿಯದ ಮೂಲಕವಾಗಿ ಇವ ನಾನಾ ವ್ಯವಹಾರಗಳನ್ನು ಮಾಡ್ತಾನೆ. ನಾನಾ ವಿಧವಾಗಿರ್ತಕ್ಕಂತಹ ಅನ್ನವನ್ನು ಭಕ್ಷಣ ಮಾಡ್ತಾನೆ. ಹಾಗೆಯೇ ಇನ್ನೊಂದು ಬಂತಲ್ಲಿ ದೇವಭೂ ಪಿತೃಭೂ, ಈ ದ್ವಾರಗಳ ಮೂಲಕವಾಗಿ ಅವ ಉತ್ತರ ಪಾಂಚಾಲಕ್ಕೆ ಹೋಗ್ತಾನೆ, ದಕ್ಷಿಣ ಪಾಂಚಾಲಕ್ಕೆ ಹೋಗ್ತಾನೆ. ದೇವಭೂ ಅಂದರೆ ಬಲಗಿವಿ, ಅದು ದೇವಭೂ ಅಂತ ಹೇಳ್ತಾರೆ ಬಲಗಿವಿ. ಪಿತೃಭೂ ಎಡಗಿವಿ, ಎಡ ಯಾವತ್ತು ಪಿತೃಗಳಿಗಿರುವಂಥದ್ದು. ಹೀಗೆ ಈ ಬಲಗಿವಿಯ ಮೂಲಕವಾಗಿ ಪಾಂಚಾಲ ದೇಶಕ್ಕೆ ಹೋಗ್ತಾನೆ. ಅಂದರೆ ಅವ ಈ ಪ್ರವೃತ್ತ ಕರ್ಮ ಬೋಧಕವಾಗಿರತಕ್ಕಂತಹ ಶಾಸ್ತ್ರ, ಅದುವೇ ಪಾಂಚಾಲ ದೇಶ. ನಿವೃತ್ತ ಕರ್ಮ ಬೋಧಕವಾಗಿರತಕ್ಕಂತಹ ಶಾಸ್ತ್ರ ಅದು ದಕ್ಷಿಣ ಪಾಂಚಾಲ ದೇಶ. ಇವುಗಳ ಮೂಲಕ ತನ್ನ 2 ಕಿವಿಗಳ ಮೂಲಕವಾಗಿ ಈ ಕರ್ಮಬೋಧಕವಾದ ಶಾಸ್ತ್ರ, ಪ್ರವೃತ್ತ ಕರ್ಮ ನಿವೃತ್ತ ಕರ್ಮ ಎರಡೂವನ್ನು ಬೋಧಿಸ್ತಕ್ಕಂತಹ ಶಾಸ್ತ್ರಗಳನ್ನು 2 ಕಿವಿಗಳಿಂದ ಶ್ರವಣ ಮಾಡ್ತಾನೆ ಅಂತ ಅದರ ಅರ್ಥ. ಹೀಗೆ ಆಯಾ ದ್ವಾರಗಳ ಮೂಲಕವಾಗಿ ಆಯಾ ದೇಶಗಳಿಗೆ ಹೋಗ್ತಾನೆ ಅನ್ನೋದಕ್ಕೆ ಈ ತರಹ ಅರ್ಥ ಇದೆ. ಹಾಗೆ ಈ ಜನನೇಂದ್ರಿಯ ಅವುಗಳ ಮೂಲಕವಾಗಿ ಅದೆಲ್ಲ ಹೇಳ್ತಾ ಇನ್ನೊಂದು ಬಂತು. ಅವನಿಗಿಬ್ಬರು ಕುರುಡರಿದ್ದಾರೆ ಸಹಾಯಕ್ಕೆ ಅಂತ. ಕುರುಡರಿಗೆ ಅವರು ಸಹಾಯ ಮಾಡಬೇಕು. ಕುರುಡರು ಹೇಗೆ ಇವನು ಸಹಾಯ ಮಾಡೋದು ಅಂದರೆ, ನಮಗೂ 2 ಕುರುಡರಿದ್ದಾರೆ. ಯಾರು ಕುರುಡರು? ಒಂದು ಕೈ, ಒಂದು ಕಾಲು ಅಂತ. ಅವುಗಳಿಗೆ ಕಣ್ಣಿಲ್ಲ. ಇದು ಚೆನ್ನಾಗಿರ್ತಿತ್ತು, ಕಾಲಿವರು ಕೆಲವು ಕಣ್ಣಿರ್ಬೇಕಿತ್ತು ನೋಡಿ ಅಂತ ಹೇಳ್ತಾರೆ ನೋಡಿ ಅಲ್ಲ. ಕೈ ಮತ್ತು ಕಾಲು ಇವೆರಡು ಕುರುಡರು. ಇವರೊಂದಿಗೆ ಜೀವ ನಡೀತಾನೆ, ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಹೀಗೆ ಅನೇಕ ಕಾರ್ಯಗಳನ್ನು ಮಾಡ್ತಾ ಅವ ಅಂತಃಪುರದಲ್ಲಿ ವಿಶೂಚಿಯೊಂದಿಗೆ ವಿಹರಿಸ್ತಾನೆ. ಅಂತಃಪುರ ಅಂದರೆ ನಮ್ಮ ಹೃದಯದಲ್ಲಿ ಅವ ಮನಸ್ಸಿನೊಂದಿಗೆ ವಿಹರಿಸ್ತಾನೆ. ಮನಸ್ಸಿನ ಈ 3 ಗುಣಗಳು ಮೋಹ, ಪ್ರಸಾದ, ಹರ್ಷ ಅಂತ. ಇದು ನಮ್ಮ ಗುಣಗಳಿಂದ ಬರುವಂಥದ್ದು. ಸತ್ವಗುಣ, ರಜೋಗುಣ, ತಮೋಗುಣ ಇವುಗಳ ಮೂಲಕವಾಗಿ ಮೋಹ, ಪ್ರಸಾದ, ಹರ್ಷ ಇವುಗಳನ್ನು ಪಡಿತಾ ಹೋಗ್ತಾನೆ. ಈ ರಾಣಿ ಏನು ಹೇಳ್ತಾಳೋ ಅದನ್ನೆಲ್ಲ ಮಾಡ್ತಾ ಬಂದವನು ಅಂತ ನಾವು ಅಲ್ಲಿ ನೋಡಿದ್ದೀವಿ. ಕ್ವಚಿತ್ ಪಿಬಂತ್ಯಾಂ ಪಿಬತಿ ಮದಿರಾಂ ಮದ ವಿಫಲಃ. ಅವಳು ಮದ್ಯಪಾನ ಮಾಡಿದ್ರೆ ಮದ್ಯಪಾನ ಮಾಡ್ತಾನೆ, ಊಟ ಮಾಡ್ತಿದ್ರೆ ಊಟ ಮಾಡ್ತಾನೆ, ತಿಂತಾನೆ, ಹಾಡ್ತಾ ಇದ್ರೆ ಹಾಡ್ತಾನೆ. ಅವಳು ಏನು ಮಾಡ್ತಾಳೆ ಅದನ್ನೆಲ್ಲವನ್ನು ಪುರಂಜನ ಮಾಡ್ತಾ ಬಂದ ಅಂತ ಬಂತಲ್ಲಿ. ಅದನ್ನು ಹೇಳ್ತಾ ಇದ್ದಾರೆ. ಈ ರಾಣಿ ಏನೇನು ಮಾಡ್ತಾಳೆ ಅದೆಲ್ಲವನ್ನು ಮಾಡ್ತಾನೆ. ಅಂದರೆ ಬುದ್ಧಿ ಏನು ಹೇಳತ್ತೋ ಆ ಬುದ್ಧಿ ಪ್ರೇರಿಸದ ಹಾಗೆ ಇವ ನಾನಾ ಕರ್ಮಗಳನ್ನು ಮಾಡ್ತಾ ಇರ್ತಾನೆ.
ಅಂತಹ ಪುರಂಜನ ಒಂದು ದಿನ ಬೇಟೆ ಆಡಬೇಕು ಅಂತ ಹೊರಟ ಅಂತ ಬಂತು 26ನೇ ಅಧ್ಯಾಯದಲ್ಲಿ. ಬೇಟೆ ಹೊರಟ. ಆವಾಗ ಅವನು ಏರತಕ್ಕಂತಹ ರಥ ಹೇಗಿತ್ತು ಅದನ್ನು ಹೇಳಿದರೆ, ದ್ವಿಕರ್ಮ ಚಕ್ರ ತ್ರಿಗುಣಧ್ವಜ ಪಂಚಾಸು ಬಂಧುರ ಮನೋರಶ್ಮಿ ಬುದ್ಧಿಸೂತ ಹೃನ್ನೀಡೋ ದ್ವಂದ್ವಕೂಬರ. 2 ಚಕ್ರ, ರಥಕ್ಕೆ 2 ಚಕ್ರ, ಒಂದು ಪುಣ್ಯ ಮತ್ತೊಂದು ಪಾಪ. 2 ಉಂಟು ನಮ್ಮಲ್ಲಿ, ಪುಣ್ಯವೂ ಇದೆ ಪಾಪವೂ ಇದೆ. ಪುಣ್ಯ ಪಾಪಗಳೆಂಬ 2 ಚಕ್ರಗಳುಳ್ಳ ರಥದ ಮೂಲಕವಾಗಿ ಇವ ಚಲಿಸ್ತಾನೆ. 3 ಧ್ವಜಗಳು, 3 ಧ್ವಜ ಅಂದರೆ ಯಾರು? ಸತ್ವ ರಜಸ್ಸು ತಮಸ್ಸು. ಅವುಗಳ ಮೂಲಕವಾಗಿ ಮನುಷ್ಯ ನಾನಾ ಕರ್ಮಗಳನ್ನು ಮಾಡ್ತಾನೆ. ಇದನ್ನೇ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ 17ನೇ ಅಧ್ಯಾಯದಲ್ಲಿ ಕೃಷ್ಣ ಭಗವದ್ಗೀತೆ ನಿರೂಪಿಸ್ತಾನೆ. ಇನ್ನು 5 ಕಟ್ಟು ಇವೆ ಅಂತ, ಅದಕ್ಕೆ 5 ಕಟ್ಟುಗಳು. ಯಾವುದ್ಯಾವುದು? 5 ಪ್ರಾಣಗಳೇ 5 ಕಟ್ಟುಗಳು. ಮನಸ್ಸೇ ಲಗಾಮು, ಕುದುರೆ ಲಗಾಮಿರ್ತ, ಮನಸ್ಸೇ ಲಗಾಮು, ಬುದ್ಧಿಯೇ ಸಾರಥಿ, ಹೃದಯವೇ ಆಸನ, ನೀಡ ದ್ವಂದ್ವ ಕೂಬರ. ಇನ್ನು ನೊಗ, ಕೂಬರ ಅಂದರೆ ನೊಗ. ನೊಗ ಯಾವುದು ಅಂದರೆ ದ್ವಂದ್ವಗಳು. ಒಂದು ಉಂಟ, ಸುಖ ದುಃಖ, ಲಾಭ ಲಾಭ, ಶೀತೋಷ್ಣ, ಈ 2 ದ್ವಂದ್ವ ಸ್ಥಿತಿ, ಇವುಗಳೇ ನೊಗಗಳು. ಇಂತಹ ರಥವನ್ನು ಏರಿ ಹೋಗ್ತಾ ಇದ್ದಾನೆ. 5 ಆಯುಧ ಇವೆ. ಪಂಚೇಂದ್ರಿಯ ವಿಷಯ ಸಂಬಂಧಗಳೇ 5 ಆಯುಧಗಳು. 7 ಆವರಣಗಳಿವೆ ರಥಕ್ಕೆ. ಯಾವುದ್ಯಾವುದು? 7 ಧಾತುಗಳು. ಶರೀರದಲ್ಲಿ 7 ಧಾತುಗಳಿವೆ, ಅವೇ 7 ಆವರಣಗಳು. ಆಮೇಲೆ ವಿಕ್ರಮ, ಪರಾಕ್ರಮ ಯಾವುದು ಅಂದರೆ ಶಬ್ದಾದಿ ವಿಷಯಾಭಿಲಾಷೆಗಳು. ಇನ್ನು ಎಲ್ಲಿ ಹೊರಟ ಇವನು? ಪಂಚಪ್ರಸ್ಥವನಕ್ಕೆ ಹೊರಟ ಅಂತ. ಯಾವುದು ಪಂಚಪ್ರಸ್ಥವನ ಅಂದರೆ ವಿಷಯ ಪದಾರ್ಥಗಳಿಗೆ ಬೆನ್ನು ಹತ್ತು ಹೋಗುವುದು, ವಿಷಯಗಳ ಕಡೆಗೆ ಓಡುದು. ವಿಷಯಗಳ ಕಡೆಗೆ ನಾವು ಓಡಿದಷ್ಟು ಅದು ದೂರ ದೂರ ಹೋಗುತ್ತೆ, ನಮಗೆ ಸಿಗೋದೇ ಇಲ್ಲ ಅಲ್ವಾ? ನಮ್ಮ ನೆರಳು, ನಮ್ಮ ಗುರು ಹೇಳ್ತಾ ಇರ್ತಾರೆ, ಸೂರ್ಯನ ಅಭಿಮುಖವಾಗಿ ಓಡ್ತಾ ಇದ್ದರೆ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತದೆ. ಎಷ್ಟು ಓಡಿದ್ರು ನಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತದೆ. ಸೂರ್ಯನಿಗೆ ಬೆನ್ನು ಹಾಕಿ ಓಡಿದರೆ ನೆರಳು ನಮ್ಮ ಮುಂದೆ ಓಡ್ತಾ ಇರ್ತದೆ, ನಾವು ಎಷ್ಟು ಓಡಿದ್ರು ಅದು ನಮ್ಮ ಕೈಗೆ ಸಿಗುವುದಿಲ್ಲ ಅಂತ. ಹಾಗೆ ಭಗವಂತನ ಅಭಿಮುಖವಾಗಿ ಹೊರಟ್ರೆ ನಮಗೆಲ್ಲವೂ ಬಯಸದೆ ಎಲ್ಲವೂ ನಮ್ಮ ಹಿಂದೆ ಬರ್ತಾನೆ ಇರ್ತದೆ ಅಂತ. ಅವನಿಗೆ ಬೆನ್ನು ಮಾಡಿ ಹೊರಟ್ರೆ ಹೇಗೆ ನಮ್ಮ ನೆರಳು ಹೇಗೂ ಸಿಗುವುದಿಲ್ಲವೋ ಹಾಗೆ ನಮ್ಮ ಬಯಸುತ್ತೆ ಏನೂ ಸಿಗುವುದಿಲ್ಲ ಅಂತ ಉಪನ್ಯಾಸದಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ವಿಷಯ ಪದಾರ್ಥಗಳ ಬೆನ್ನು ಹತ್ತಿ ಇವ ಆ ಪಂಚಪ್ರಸ್ಥವನಕ್ಕೆ ಬೇಟೆಯಾಡ್ತಾ ಹೋಗ್ತಾ ಇದ್ದಾನೆ. ಹೀಗೆ ಹೋಗ್ತಾ ಇರುವಾಗ ಮುಂದೆ ಬೇಟೆಯಾಡಿ ಬಂದ, ಅದೆಲ್ಲ ಆಯಿತು. ಆಮೇಲೆ ಮುಂದೆ ಸ್ವಲ್ಪ ದಿವಸ ಆದಮೇಲೆ ಒಬ್ಬ ಗಂಧರ್ವ ಆಕ್ರಮಣ ಮಾಡಿದ. ಆ ಗಂಧರ್ವನಿಗೆ 360 ಜನ ಪುರುಷ ಸೈನಿಕರು, 360 ಜನ ಸ್ತ್ರೀ ಸೈನಿಕರು ಅಂತ ಹೇಳಿದರು. ಅವ್ರು ಯಾರು ಅಂದರೆ, ಆ ಗಂಧರ್ವ ಅಂದರೆ ಬೇರೆ ಯಾರು ಅಲ್ಲ, ಗಂಧರ್ವಾಹ ಗಂಧರ್ವ್ಯ ರಾತ್ರಯ ಸ್ಮೃತಃ ತಸ್ಯ ಅಹಾನೀಹ ಗಂಧರ್ವಾಹ ಗಂಧರ್ವ್ಯೋ ರಾತ್ರಯ ಸ್ಮೃತಃ ಹರಂತಿ ಆಯು ಪರಿಕ್ರಾಂತ್ಯ ಷಷ್ಟ್ಯುತ್ತರ ಶತತ್ರಯಂ ಅಂದರೆ 360 ಹಗಲು. ಸಂವತ್ಸರ ಎಂಬ ಗಂಧರ್ವ, ಅದು ವರ್ಷವೇ ನಮ್ಮನ್ನು ಇವತ್ತು ಲೆಕ್ಕ ಹಾಕಿ ನಮ್ಮ ಆಯುಷ್ಯನ್ನು ನಡೆಯುವುದು ಯಾವುದು? ಇಷ್ಟು ವರ್ಷ ಆಯಿತು. ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತೇವೆ ಬರ್ತ್ಡೇಯನ್ನು. ಸೆಲೆಬ್ರೇಟ್ ಮಾಡೋ ವಿಷಯ ಅಲ್ಲ ಅದು. ನಾವು 1 ವರ್ಷ ಕಳೆದಾಗ ಮೃತ್ಯುವಿಗೆ ಹತ್ತಿರ ಆಗ್ತಾ ಇದ್ದೀವಿ ಅನ್ನೋದು ನಮ್ಮ ಗಮನದಲ್ಲಿಲ್ಲ ಅಲ್ವಾ? ಅದು ನಮ್ಮ ಲೆಕ್ಕ. ನಮ್ಮ ಆಯುಷ್ಯವನ್ನು ಲೆಕ್ಕ ಹಾಕೋದು ಯಾವುದರಿಂದ? ದಿನಗಳಿಂದ ಅಲ್ಲ, ತಿಂಗಳಿಂದ ಅಲ್ಲ, ವರ್ಷಗಳಿಂದ. ಆದ್ದರಿಂದ ಸಂವತ್ಸರನೇ ಗಂಧರ್ವ. ಅವ 360 ಪುರುಷ ಸೈನಿಕರು, 360 ಸ್ತ್ರೀ ಸೈನಿಕರು, ಅಂದರೆ 360 ಹಗಲು, 360 ರಾತ್ರಿ. ಇವುಗಳಿಂದ ಸಹಿತನಾಗಿ ನಮ್ಮ ಆಯುಷ್ಯವನ್ನು ಕಳೀತಾ ಇರ್ತಾನೆ. ಪುರಂಜನ ಮೇಲೆ ಆ ಗಂಧರ್ವ ಆಕ್ರಮಣ ಮಾಡಿದ ಹಾಗೆ ಈ ಜೀವನ ಮೇಲೆ ಈ ಸಂವತ್ಸರ ಎಂಬ ಗಂಧರ್ವ ಹಗಲು ರಾತ್ರಿಗಳೆಂಬ ಸೈನ್ಯಗಳಿಂದ ಅವನು ಆಕ್ರಮಣ ಮಾಡ್ತಾ ಇರ್ತಾನೆ. ನಮ್ಮ ಆಯಸ್ಸು ಕಳೀತಾ ಇರ್ತದೆ. ಅಷ್ಟೊತ್ತಿ ಕಾಲಕನ್ಯೆ, ಕಾಲನ ಮಗಳು ಜರ ಅಂತ ಒಂದು ವಿಷಯ ಬಂತು ಅಲ್ವಾ? ಜರ ಅದು ರೂಪಕ ಅಲ್ಲ, ಉಳಿದೆಲ್ಲ ರೂಪಕ. ಇದು ಜರವೇ, ವೃದ್ಧಾಪ್ಯವೇ. ವೃದ್ಧಾಪ್ಯ ಅನ್ನೋದು ಅದು ಆವರಿಸುತ್ತೆ,
ಮುಪ್ಪಿನ ಅಭಿಮಾನಿ ದೇವತೆ ಜರಾದೇವಿ. ಅವಳು ಯಾರಿಗೂ ಬೇಡ. ಹಾಗೆ ನಾವು ಯಾವತ್ತೂ ಆ ಜರೆಯನ್ನು ಆಧರಿಸಲಿಲ್ಲ. ಮುಪ್ಪು ಬರಬಾರದು ನಂತರ ಬಯಸ್ತೇವೆ. ಕೈ ಕಾಲು ಗಟ್ಟಿರ್ಬೇಕಾದ್ರೆ ಹೋಗ್ಬಿಡ್ಬೇಕಪ್ಪ, ಯಾರಿಗೂ ಭಾರ ಆಗಬಾರ್ದು. ಅದೆಲ್ಲ ಪುಣ್ಯ ಸಾವು. ವೃದ್ಧಾಪ್ಯ ಯಾರಿಗೂ ಬೇಡ. ಯವನ ರಾಜ ಅವಳನ್ನು ತಂಗಿಯಾಗಿ ಸ್ವೀಕರಿಸಿದ, ಪತಿಯಾಗಿ ಸ್ವೀಕರಿಸಲಿಲ್ಲ. ಮತ್ತೆ ಅವನಿಗೆ ಯವನ ರಾಜನಿಗೆ ಇಬ್ಬರು ಸೈನಿಕರು ಅಂತ ಹೇಳಿದರು, ಆದಿ ಮತ್ತು ವ್ಯಾಧಿ ಅಂತ. ಆದಿ ವ್ಯಾಧಿ ಅಂತ ಸೈನಿಕರು, ಮೃತ್ಯುವಿನ ಸೈನಿಕರು. ಅವರು ಆ ಪುರಂಜನ ಮುತ್ತಿದ ಹಾಗೆ ಈ ಜೀವನ ಮೇಲೆ ಮುತ್ತುತ್ತಾ ಇರ್ತಾರೆ. ಆದಿ ವ್ಯಾಧಿ. ಆದಿ ಅಂದರೆ ಮನೋರೋಗ, ವ್ಯಾಧಿ ಅಂದರೆ ದೈಹಿಕ ರೋಗ, ಮಾನಸಿಕ ಶಾರೀರಿಕ ಕಾಯಿಲೆ. ಇದೆರಡನ್ನ ಆದಿ ವ್ಯಾಧಿ ಅಂತ ಹೇಳ್ತಾರೆ. ಇವುಗಳು ಆಗಾಗ ನಮ್ಮನ್ನು ಮುತ್ತುತ್ತಾ ಇರ್ತವೆ. ಮತ್ತೆ ಹೀಗೆ ಇದೆಲ್ಲ ಪುರಂಜನ ಕಥೆ. ಇದು ಯಾವುದೊಬ್ಬ ರಾಜನ ಕಥೆ ಅಲ್ಲ, ಇದು ಎಲ್ಲ ಜೀವರ ಕಥೆ. ಇವ ಪುರಂಜನ ನೂರಾರು ವರ್ಷ ಸುಖವನ್ನು ಅನುಭವಿಸಿ ಕೊನೆಗೆ ದುಃಖಗಳಿಂದ ಪೀಡಿತನಾದ. 3 ರೀತಿಯಾದ ದುಃಖಗಳಿವೆ. ತಾಪತ್ರಯ ಅಂತಾರೆ. ತಾಪತ್ರಯ: ಆದಿ ಭೌತಿಕ, ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ 3 ರೀತಿಯಾಗಿರತಕ್ಕಂತಹ ತಾಪಗಳು. ಇದಕ್ಕೆ ಯಾವ ಮೆಡಿಸಿನ್ ಇಲ್ಲ. ಯಾವ ಆಸ್ಪತ್ರೆಗೆ ಹೋದರೂ, ಯಾವ ಸ್ಪೆಷಲಿಸ್ಟ್ ಹೋದರೂ ಕೂಡ ಈ ಕಾಯಿಲೆಗೆ ಯಾರೂ ಔಷಧಿ ಕೊಡೋದಿಲ್ಲ. ಅಂತಹ ಆದಿವ್ಯಾಧಿಗಳು ಮುತ್ತಾ ಇರ್ತವೆ. ನಾನಾ ವಿಧವಾಗಿರತಕ್ಕಂತಹ ದುಃಖಗಳಿಂದ ಪೀಡಿತನಾಗಿ 100 ವರ್ಷ ಬದುಕಿದ. ಇವನು ಅಷ್ಟೇ 100 ವರ್ಷ ಬದುಕ್ತಾನೆ. ಈ ರೀತಿಯಲ್ಲಿ ಅಜ್ಞಾನಿಯಾಗಿರ್ತಕ್ಕಂತಹ ಜೀವ ಇಷ್ಟಾದರೂ ಕೂಡ ಪರಮಾತ್ಮನನ್ನು ನೆನೆಸ್ಕೊಳ್ಳುವುದಿಲ್ಲ. ಆಸ್ಪತ್ರೆ ಅಡ್ಮಿಟ್ ಆಗ್ತಾನೆ, ಡಾಕ್ಟ್ರ್ ಯಾವಾಗ ಬರ್ತಾರೆ ಅಂತೇಳಿ ಕಾಯ್ತಾನೆ. ಆ ಅವಿಜ್ಞಾತ ಅಂತ ಇದ್ದಾನಲ್ಲ, ಸರ್ವೇಶ್ವರರಾಗಿರ್ತಕ್ಕಂತಹ ಭಗವಂತ, ಅವನನ್ನು ನೆನಪಿಸ್ಕೊಳ್ಳೋದೇ ಇಲ್ಲ. ಕೊನೆಗೆ ಇಷ್ಟೆಲ್ಲ ಕಷ್ಟ ಆದರೂ ಕೂಡ ಅವನಿಗೆ ಪರಮಾತ್ಮನ ಸ್ಮರಣೆ ಬರಲೇ ಇಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತಾರೆ, ಅದು ಆಗಲಿಲ್ಲ. ಅಷ್ಟು ಕಷ್ಟ ಬಂದರೂ ಕೊನೆಗೆ ಸಾಯುವಾಗ ಅವನು ನೆನಪಿಸ್ಕೊಂಡದ್ದು ಪುರಂಜನಿಯನ್ನು. ಹಾಗಾಗಿ ಅವ ಮುಂದೆ ಹೆಣ್ಣಾಗಿ ಹುಟ್ಟಿದ. ಪರಮಾತ್ಮನ ಒಂದು ಸ್ಮರಣೆ ಇಲ್ಲ. ಆ ರೀತಿಯಲ್ಲಿ ಜೀವ ಅನೇಕ ಜನ್ಮಗಳನ್ನು ಹೊಂತಾ ಹೋಗ್ತಾನೆ. ಅವ ಮಾಡಿದ ಒಂದು ಕರ್ಮಾನುಸಾರ ಸಾತ್ವಿಕ, ರಾಜಸ, ತಾಮಸ ಕರ್ಮಗಳು. ಬಿಳಿಯಾದ ಕರ್ಮ, ಕಪ್ಪಾದ ಕರ್ಮ, ಕೆಂಪಾದ ಕರ್ಮ ಅಂತ ಅದನ್ನು ಹೇಳ್ತಾರೆ. ಅದನ್ನೇ ತಾಮಸ ಕರ್ಮ, ರಾಜಸ ಕರ್ಮ, ಸಾತ್ವಿಕ ಕರ್ಮ ಅಂತ. ಅದರ ಫಲವಾಗಿ ಅದಕ್ಕೆ ಅನುಗುಣವಾಗಿರತಕ್ಕಂತಹ ಜನ್ಮವನ್ನು ಜೀವ ಹೊಂತಾನೆ. ಅವ ಸಾತ್ವಿಕವಾಗಿರತಕ್ಕಂತಹ ಬಿಳಿಯಾದ ಕರ್ಮ ಮಾಡಿದರೆ ದೇವಾದಿ ಶರೀರಗಳನ್ನು ಪಡಿತಾನೆ. ರಾಜಸ ಕರ್ಮ ಮಾಡಿದರೆ ಅವ ಈ ಸುಖ ಕಡಿಮೆ ಇರುವುದು, ದುಃಖ ಅಧಿಕ ಇರತಕ್ಕಂತಹ ಮನುಷ್ಯ ಶರೀರವನ್ನು ಪಡಿತಾನೆ. ಇನ್ನು ತಾಮಸ ಕರ್ಮ ಫಲವಾಗಿ ಅವ ಅಧಿಕ ಅಜ್ಞಾನ ಇರತಕ್ಕಂತಹ, ಅಧಿಕ ದುಃಖ ಇರತಕ್ಕಂತಹ ತಾಮಸ ಶರೀರವನ್ನು ಪಡಿತಾನೆ ಜೀವ ಅಂತ. ಈ ರೀತಿಯಾಗಿ ಇಷ್ಟೆಲ್ಲ ವಿಚಾರವನ್ನು ಈ ಪುರಂಜನನ ಒಂದು ಉಪಾಖ್ಯಾನದ ಮೂಲಕವಾಗಿ ಹೇಳ್ತಾ, ಇಷ್ಟೆಲ್ಲ ಇದ್ದರೂ ನೋಡಿ ಯಾರೂ ಕೂಡ ಅವನಿಗೆ ಏನೇನೋ ಮನುಷ್ಯನಾಗಿ ಹುಡ್ತಾನೆ, ಪುರುಷನಾಗಿ ಹುಡ್ತಾನೆ, ನಪುಂಸಕನಾಗಿ ಹುಡ್ತಾನೆ, ಅಜ್ಞಾನಿಯಾಗಿ ಹುಡ್ತಾನೆ. ಅವರವರ ಕರ್ಮಾನುಸಾರವಾಗಿ ದೇವ, ಮಾನವ, ಪಶುವಾಗಿ ಹುಟ್ಟುತ್ತಾನೆ. ಪಶುವಾಗಿ ಹುಟ್ಟಿದರೆ ಅವ ಮನೆ ಮನೆ ಅಲಿತಾ, ಕೆಲವರು ಅನ್ನ ಹಾಕ್ತಾರೆ, ಅನ್ನ ತಿನ್ನತ್ತೆ ನಾಯಿ. ಕೆಲವರು ಅನ್ನ ಹಾಕಲ್ಲ, ಏಟು ಕೊಡ್ತಾರೆ. ಹಾಗೆ ಕೆಲವು ಮನೆಯಲ್ಲಿ ಅನ್ನ ಸಿಗ್ತದೆ, ಕೆಲವೊಮ್ಮೆ ಏಟು ಸಿಗ್ತದೆ. ಹಾಗೆ ಕೆಲವು ಜನ್ಮದಲ್ಲಿ ಅವನಿಗೆ ಒಳ್ಳೆಯದು ಸಿಗ್ತದೆ, ಕೆಲವು ಜನ್ಮದಲ್ಲಿ ಏಟೆ ಕೆಟ್ಟದ್ದು. ಆ ರೀತಿಯಲ್ಲಿ ಹೀಗೆ ವಿಷಯಾಸಕ್ತಿ ಬರಿಯಾಗಿರ್ತಕ್ಕಂತಹ ಜೀವ ಅವ ಸತ್ಕರ್ಮನೂ ಮಾಡ್ತಾನೆ, ದುಷ್ಕರ್ಮನೂ ಮಾಡ್ತಾನೆ, ನರಕಕ್ಕೆ ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ಅದರ ಮಧ್ಯೆ ಗೋಲೋಕಕ್ಕೆ ಬರ್ತಾನೆ. ಏನು ಸಿಗ್ತದೋ ಅದನ್ನು ಅನುಭವಿಸ್ತಾನೆ. ಈ ಸಂಸಾರದ ಸುಖ ಇದೆಯಲ್ಲ ಬಿಡಿ, ದುಃಖ ಬಂದರೆ ಪರಿಹಾರ ಮಾಡಿಕೊಂಡ್ರಾಯಿತು ಅಂತ ಹೇಳುವಾಗಿಲ್ಲ.
ಆ ದುಃಖ ಜೀವನಿಗೆ ಇದ್ದೇ ಇರುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಅದಕ್ಕೊಂದು ಉದಾಹರಣೆ ಹೇಳ್ತಾರೆ ವೇದವ್ಯಾಸರು, ಯಥಾಹಿ ಪುರುಷೋ ಭಾರಂ ಶಿರಸಾಗುರು ಮುದ್ವಹಂ ತಂ ಸ್ಕಂಧೇನ ಸ ಆದತ್ತೆ ತಥಾ ಸರ್ವ ಪ್ರತಿಕ್ರಿಯಾ. ದುಃಖ ಕಡಿಯುವಂತಿಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ. ತಲೆ ಮೇಲೆ ಇಟ್ಕೊಂಡಿದ್ದ, ತಲೆ ಸ್ವಲ್ಪ ತುಂಬ ಭಾರ ಆಯಿತು, ಇಳಿಸಿದ, ಹೆಗಲಿ ಇಟ್ಕೊಂಡ, ಅಲ್ಲೂ ಸಾಕಾಯಿತು, ಮತ್ತೆ ತಲೆ ಮೇಲೆ ಇಟ್ಕೊಂಡ, ಹೀಗೆ ಬದಲಾಯಿಸ್ತಾನೆ ಹೊರತು ಆ ಭಾರವನ್ನು ಅವನು ಕಳ್ಕೊಳ್ಳಿಕ್ಕೆ ಇಷ್ಟಪಡೋದೇ ಇಲ್ಲ, ಆ ಭಾರ ಇಳಿಸು ಕೆಲಸವನ್ನು ಮಾಡೋದೇ ಇಲ್ಲ. ಯಥಾಹಿ ಪುರುಷೋ ಭಾರಂ ಶಿರಸಾ ಗುರುಮುದ್ವಹಂ ತಂ ಸ್ಕಂದೇನ ಸಹ ಆದತ್ತೆ ತತಃ ಸರ್ವಾ ಪ್ರತಿಕ್ರಿಯಾ. ಹಾಗೆ ಯಾವ ಜನ್ಮಕ್ಕೆ ಹೋದರೂ ಅವನಿಗೆ ದುಃಖ ಇದ್ದದ್ದೇ, ಅದನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನಷ್ಟೇ. ಅವುಗಳಲ್ಲಿಯೂ ದುಃಖ ಇದ್ದೇ ಇರುತ್ತೆ. ಈ ದುಃಖಕ್ಕೆ ಮೂಲವಾದ ಕಾರಣ ಯಾವುದು ಅಂದರೆ, ನಾವು ಹಿಂದೆ ಮಾಡಿರ್ತಕ್ಕಂತಹ ಕರ್ಮಗಳನ್ನು ಮಾಡುವಾಗ ಹರಿಸ್ಮರಣೆಯಿಂದ ಮಾಡಬೇಕು. ಹರಿಸ್ಮರಣೆ ಇಲ್ಲದೆ ಕೇವಲ ನಾವು ಕರ್ಮ ಮಾಡ್ತೇವೆ. ಕೆಲವೊಮ್ಮೆ ಪ್ರಾಯಶ್ಚಿತ್ತವಾಗಿ ಹೇಳ್ತಾರೆ, ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಅಲ್ಲಿ ದೇವರ ಸ್ಮರಣೆ ಇಲ್ಲ ಅಲ್ಲಿ. ಅಂತಹ ಪ್ರಾಯಶ್ಚಿತ್ತ ಕರ್ಮಗಳಿಂದಲೂ ಕೂಡ ನಮ್ಮ ದುಃಖ ನಿವೃತ್ತಿ ಆಗೋದಿಲ್ಲ. ಹೀಗೆ ಅವ ಮಾಡತಕ್ಕಂತಹ ಪೂರ್ವ ಕರ್ಮಾನುಸಾರವಾಗಿ ಕರ್ಮವನ್ನು ಮಾಡ್ತಾ ಹೋಗ್ತಾನೆ. ಜೊತೆಗೆ ಹರಿಸ್ಮರಣೆ ಇದ್ದರೆ, ಸ್ಮರ್ತವ್ಯ ಸತತಂ ವಿಷ್ಣು, ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಅವನೇ ನಮ್ಮೊಳಗಿದ್ದು, ಪರಮಾತ್ಮ ನಮ್ಮೊಳಗೆ 72,000 ನಾಡಿಗಳಲ್ಲಿ, ಬಲಗಡೆ 36,000, ಎಡಗಡೆ 36,000, 72,000 ರೂಪಗಳಿಂದ ನಮ್ಮೊಳಗಿದ್ದು ನಮ್ಮ ಹೃದಯದಲ್ಲಿ ಇರತಕ್ಕಂಥವನಾಗಿ, ಅವನ ನೆರಳಿಂದ ಇರತಕ್ಕಂತಹ ಮುಖ್ಯ ಪ್ರಾಣದೇವರ ಮೂಲಕವಾಗಿ, ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ನಮ್ಮಿಂದ ಎಲ್ಲ ಕರ್ಮವನ್ನು ಮಾಡಿಸ್ತಾನೆ. ಆದ್ದರಿಂದ ನಾಹಂಕರ್ತ ಹರಿಕರ್ತ, ನಾನೇನು ಮಾಡ್ತಾ ಇಲ್ಲ ಎಂಬ ಚಿಂತನೆಯೊಂದಿಗೆ, ಆ ಭಗವಂತನ ಒಂದು ಸ್ಮರಣೆಯೊಂದಿಗೆ ಕರ್ಮಗಳನ್ನು ಮಾಡ್ತಾ ಅವನ ಪ್ರೀತ್ಯರ್ಥವಾಗಿ ಮಾಡಿ ಅವನಿಗೆ ಸಮರ್ಪಿಸಿದರೆ ಆಗ ನಮಗೆ ಅದರಿಂದ ಒಳ್ಳೆಯ ಫಲಿತಾಂಶ ಮುಂದೆ ಇರುತ್ತೆ. ಆದರೆ ನಾವು ಹಾಗೆ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ಮತ್ತೆ ಮತ್ತೆ ಈ ಸಂಸಾರದಲ್ಲಿ ಭ್ರಮಿಸ್ತಾ ಇರ್ತೇವೆ. ಅದಕ್ಕೆ ನಿವೃತ್ತಿ ಎಂಬುದು ಇಲ್ಲವೇ ಇಲ್ಲ. ಆದ್ದರಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಬೇಕು. ಸಂಸ್ಕೃತಿ ತದ್ವ್ಯವಚ್ಛೇದ ಭಕ್ತ್ಯಾ ಪರಮಯಾ ಹರೌ. ಈ ಸಂಸಾರ ಇದು ನಿವೃತ್ತಿ ಆಗಬೇಕಾದ್ರೆ ಅದನ್ನು ಅನುಭವಿಸಿಯೇ ಆಗೋದಿಲ್ಲ. ಒಂದು ಕರ್ಮ ಮಾಡುವಾಗ 10 ಜನ್ಮಗಳಿಗೆ ಬೇಕಾದಷ್ಟು ಕರ್ಮವನ್ನು ಗಳಿಸ್ತಾ ಹೋಗ್ತಾನೆ ಜೀವ. ಆದ್ದರಿಂದ ಆ ಪರಮಾತ್ಮನಲ್ಲಿ ದೃಢವಾದ ಭಕ್ತಿಯನ್ನು ನೀಡಬೇಕು. ದೃಢವಾದ ಭಕ್ತಿಯಿಂದ ಮಾತ್ರ ಈ ನಮ್ಮ ಲಿಂಗ ಶರೀರದಿಂದ ನಮ್ಮ ಮನಸ್ಸು ದೂರ ಹೋಗಲಿಕ್ಕೆ ಸಾಧ್ಯ. 4 ದೇಹ ಇದೆ ಜೀವನಿಗೆ: ಸ್ವರೂಪ ದೇಹ, ಲಿಂಗ ದೇಹ, ಅನಿರುದ್ಧ ದೇಹ, ಅದರ ಮೇಲೆ ಆವರಣವಾಗಿರ್ತಕ್ಕಂಥ ಕಣ್ಣಿಗೆ ಕಾಣುವ ಈ ಪ್ರಾಕೃತ ದೇಹ, ಸ್ಥೂಲ ದೇಹ. ಈ ಯಾವ ಶರೀರಗಳು ನಾಶವಾದರೂ ಕೂಡ ಲಿಂಗ ದೇಹ ನಾಶ ಆಗುವುದಿಲ್ಲ. ಲಿಂಗ ದೇಹದ ಒಟ್ಟಿಗೆ ಈ ಮನಸ್ಸು, ಆ ಲಿಂಗ ದೇಹದಿಂದ ಮನಸ್ಸು ದೂರ ಆಗಬೇಕು, ಅದು ಪರಮಾತ್ಮನ ಕಡೆಗೆ ಹೋಗಬೇಕು. ಹಾಗಾದಾಗ ಮಾತ್ರ ಈ ಸಂಸಾರದಿಂದ ಬಿಡುಗಡೆಯಾಗಲಿಕ್ಕೆ ಸಾಧ್ಯ. ಹಾಗಾಗಿ ವಾಸುದೇವೇ ಭಗವತಿ ಭಕ್ತಿಯೋಗ ಸಮಾಹಿತ ಸದ್ರೀಚೇನ ವೈರಾಗ್ಯಂ ಜ್ಞಾನಂ ಚ ಜನಯಿಷ್ಯತಿ. ನಿಷ್ಕಾಮನಾಗಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಿರ್ಮಲವಾದ ಮನಸ್ಸಿನಿಂದ ಜೀವ ಯಾವಾಗ ಆ ಭಗವಂತನಾಗಿರತಕ್ಕಂತಹ ವಾಸುದೇವನಲ್ಲಿ ಭಕ್ತಿಪೂರ್ವಕವಾಗಿ ಧ್ಯಾನ ಯೋಗವನ್ನು ಮಾಡ್ತಾನೋ ಅಂತಹ ಆ ಭಕ್ತಿ ಯೋಗ ಅವನಿಗೆ ವೈರಾಗ್ಯವನ್ನು ತಂದುಕೊಡ್ತದೆ, ಜ್ಞಾನವನ್ನು ತಂದುಕೊಡ್ತದೆ. ಇಂತಹ ಭಕ್ತಿಯೋಗಕ್ಕೆ ಮೂಲ ಯಾವುದು, ಏನು ಮಾಡಬೇಕು ಅಂದರೆ ಅದಕ್ಕೆ ಹೇಳ್ತಾರೆ, ಇಂತಹ ಭಕ್ತಿಯೋಗ ಉಂಟಾಗಬೇಕಾದ್ರೆ ಶೃಣ್ವತಃ ಶ್ರದ್ಧಾನಸ್ಯ ನಿತ್ಯದಾ ಸ್ಯಾದ್ ಅಧೀಯತಃ ಸೋಚಿರಾದೇವರಾಜಸ್ಯ ಸ್ಯಾದ್ ಅಚ್ಯುತ ಕಥಾಶ್ರಯ. ಇಂತಹ ಭಕ್ತಿಯೋಗ ಬರಬೇಕು ಅಂತಾದರೆ ಇದಕ್ಕೆ ಮೂಲ ಯಾವುದು ಅಂದರೆ ಹರಿಕಥೆಯೇ ಮೂಲ. ಶ್ರದ್ಧೆಯಿಂದ ಪ್ರತಿನಿತ್ಯ ಹರಿಕಥೆಯನ್ನು ಶ್ರವಣ ಮಾಡಬೇಕು, ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು. ಆಗ ಬೇಗನೆ ಭಕ್ತಿಯೋಗ ಉಂಟಾಗತ್ತೆ. ಯತ್ರ ಭಾಗವತಾಹ ರಾಜನ್. ಹೌದು, ಹರಿಕಥಾಶ್ರವಣ ಮಾಡೋದು ಹೇಗೆ? ಇವತ್ತೇನು ಕಷ್ಟ ಇಲ್ಲ. ಇವತ್ತು ನಿಮ್ಮ ಮೊಬೈಲ್ ಆನ್ ಮಾಡಿದರೆ ಬೇಕಾದಷ್ಟು ಹರಿಕಥೆಗಳು ಸಿಗ್ತವೆ. ಪ್ರವಚನ ಎಲ್ಲಿ ನಡೆಯುತ್ತೆ ಅಲ್ಲಿ ಹೋಗಲೇಬೇಕು ಅಂತಿಲ್ಲ. ಹಾಗಾಗಿ ಇವತ್ತು ಪ್ರವಚನಕ್ಕೆ ಜನ ಕಡಿಮೆ. ಯಾಕೆ ಸುಮ್ಮನೆ ಅಲ್ಲಿವರೆಗೆ ಹೋಗಬೇಕು, ಮನೇಲಿ ಕುತ್ಕೊಂಡು ಕೇಳೋಣ ಅಂತ.
ಎಲ್ಲಿ ಹರಿಕಥಾಶ್ರವಣ ನಡೆಯುತ್ತೋ ಅಲ್ಲಿ ತದೇಕ ಚಿತ್ತರಾಗಿ ನಿರ್ಮಲ ಅಂತಃಕರಣದಿಂದ ಅಲ್ಲಿಗೆ ಹೋಗಿ ಹರಿಕಥೆಯನ್ನು ಕೇಳಬೇಕು. ಆ ಹರಿಕಥಾ ಅಮೃತ ಜಲಪ್ರವಾಹಗಳು ಅವು ಅಲ್ಲಿ ಪ್ರವಹಿಸ್ತಾ ಇರ್ತವೆ. ಅಲ್ಲಿ ಕುಳಿತುಕೊಂಡು ಸಾವಧಾನವಾಗಿ ಯಾರು ಆ ಹರಿಕಥಾಮೃತವನ್ನು ಪಾನ ಮಾಡ್ತಾರೆ ಅವರಿಗೆ ಯಾವ ದುಃಖ ಇಲ್ಲ, ಹಸಿವಿಲ್ಲ, ಬಾಯಾರಿಕೆ ಇಲ್ಲ, ಭಯ ಶೋಕ ಮೋಹಗಳು ಯಾವುದು ಕೂಡ ಇರುವುದಿಲ್ಲ. ಇಂತಹ ಹರಿಕಥೆಯನ್ನು ನಿತ್ಯ ಯಾವಾಗಲೂ ಕೇಳಬೇಕು. ಶಬ್ದಬ್ರಹ್ಮಣಿ ದೃಷ್ಟಾರೆ ಚರಂತವರು ವಿಸ್ತರೆ ಮಂತ್ರಲಿಂಗೈ ವ್ಯವಚ್ಛಿನ್ನಂ ಭಜಂತೋ ನವಿದು ಪರಂ. ಈ ವೇದಗಳು ವಿಸ್ತಾರವಾಗಿರ್ತಕ್ಕಂತಹ ವೇದಗಳು. ಆ ವೇದ ಸಮಗ್ರ ವೇದ ಪರಮಾತ್ಮನನ್ನು ಹೇಳ್ತದೆ. ಹಾಗಂತ ವೇದವನ್ನು ನಾವು ಎಲ್ಲರೂ ಅಧ್ಯಯನ ಮಾಡಲಿಕ್ಕಾಗಲ್ಲ. ಸ್ವಶಾಖಾ ಅಧ್ಯಯನವನ್ನೇ ಮಾಡಲಿಕ್ಕಾಗಲ್ಲ. ಇನ್ನು 4 ವೇದ ನಾವು ಯಾವಾಗ ಓದು? ಯಾವುದೇ ವೇದ ಆಗಲಿ ಎಲ್ಲವೂ ಕೂಡ ಆ ಪರಮಾತ್ಮನನ್ನೇ ತಿಳಿಸ್ತಾ ಇವೆ. ಆ ವೇದವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪರಮಾತ್ಮನ ಸರಿಯಾಗಿ ತಿಳಿಲಿಕ್ಕಾಗತ್ತೆ. ಈ ಕರ್ಮಭೂಮಿಯಲ್ಲಿ ಜೀವ ಬೇರೆ ಬೇರೆ ಜನ್ಮ ತಾಳ್ತಾನೆ. ಕೊನೆಯಲ್ಲಿ ಅವನಿಗೆ ಅವ ಮಾಡಿದ ಪುಣ್ಯದ ವಶದಿಂದ ಮಾತ್ರ ಮಾನವ ಜನ್ಮ ಬರುತ್ತೆ. ಅಂತಹ ಮನುಷ್ಯ ಜನ್ಮವನ್ನು ಪಡೆದಂತಹ ವ್ಯಕ್ತಿ ನಾನು ನನ್ನದು ಎಂಬ ಅಭಿಮಾನವನ್ನು ತೊರೆದು ಪರಮಾತ್ಮನ ಜ್ಞಾನವನ್ನು ಗಳಿಸಬೇಕು, ಈ ಜಡ ಶರೀರದಿಂದ ಮುಕ್ತವಾಗಬೇಕು ಎಂಬುದಾಗಿ ಉಪದೇಶವನ್ನು ಮಾಡ್ತಾ ಇದ್ದಾರೆ ನಾರದರು. ಹಾಗೆಯೇ ತಸ್ಮಾತ್ ಕರ್ಮಸು ಬಹಿಷ್ಮನ್ ನಜ್ಞಾನಾದ್ ಅರ್ಥಕಾಶಿಷು ಮಾ ಅರ್ಥದೃಷ್ಟಿಂ ಕೃತಾಃ ಶ್ರುತಸ್ಪರ್ಶಿಷು ಅಸ್ಪಷ್ಟ ವಸ್ತುಷು. ಹೇ ಪ್ರಾಚೀನ ಬರಿಹಿ, ಜ್ಞಾನದಿಂದಲೇ ಮೋಕ್ಷ ಆಗುವಂಥದ್ದು. ನೀನು ತುಂಬ ಕರ್ಮವನ್ನು ಮಾಡ್ತಾ ಇದ್ದೀಯಾ. ಕರ್ಮ ಮಾಡುವಾಗಲೂ ಕರ್ಮವನ್ನು ಭಗವಂತನ ಪ್ರಸಾದವೇ ಇದಕ್ಕೆ ಮುಖ್ಯ ಫಲ ಅಂತ ಭಾವಿಸಿ ನೀನು ಮಾಡಿದರೆ ಸರಿ. ಆದರೆ ಐಹಿಕವಾಗಿರತಕ್ಕಂತಹ ಫಲಗಳನ್ನು ಬಯಸಿ ನೀನು ಕರ್ಮವನ್ನು ಮಾಡ್ತಾ ಇದೆಯಾ. ಅಂತಹ ಕರ್ಮಾಚರಣೆಯಿಂದ ಖಂಡಿತವಾಗಿಯೂ ಮೋಕ್ಷ ಸಿಗುವುದಿಲ್ಲ. ಮೋಕ್ಷ ಅನ್ನೋದು ಜ್ಞಾನದಿಂದಲೇ ಮೋಕ್ಷ ದೊರೆಯುವಂಥದ್ದು. ಕರ್ಮವೇ ಪರಮ ಸುಖ ಅಂತ ನೀನು ಭಾವಿಸಿದ್ದೀಯಾ, ಅದು ನಿನ್ನ ಅಜ್ಞಾನ. ಆದ್ದರಿಂದ ಕರ್ಮದಿಂದ ಮೋಕ್ಷ ಆಗತ್ತೆ ಎಂಬ ಮಾತು ಕೇಳಲಿಕ್ಕೇನೋ ಒಳ್ಳೆಯದು. ಆದರೆ ಭಗವಂತನ ಆರಾಧನೆಯ ಉದ್ದೇಶ ಅಲ್ಲಿ ಇರಲ್ಲ. ಯಜ್ಞದಲ್ಲಿ ಎಲ್ಲ ಇತರ ದೇವತೆಗಳಿಗೆ ಹವಿಸ್ಸನ್ನು ಅರ್ಪಿಸ್ತಾರೆ. ಅಲ್ಲಿ ಸರ್ವೋತ್ತಮನಾಗಿರತಕ್ಕಂತಹ ವಿಷ್ಣು ಚಿಂತನೆ ಇರುವುದಿಲ್ಲ. ಅಂತಹ ಕರ್ಮ ಯಾವತ್ತೂ ಪುರುಷಾರ್ಥ ಸಾಧನ ಆಗುವುದಿಲ್ಲ. ನೀನೇನೋ ಪೂರ್ತಿಯಾಗಿ ಪ್ರಾಚೀನ ಬರಿಹಿ, ಪಶ್ಚಿಮದಿಂದ ಪೂರ್ವಕ್ಕೆ ದರ್ಬೆ ಹಾಸಿರ್ತಾನೆ ಅವನು ಯಾವಾಗ, ಅದಕ್ಕೆ ಪ್ರಾಚೀನ ಬರಿ ಅಂತ ಹೆಸರು. ಹಾಗೆ ದರ್ಬೆಯಿಂದ ಇಡೀ ಭೂಮಂಡಲವನ್ನು ಮುಚ್ಚಿ ಎಷ್ಟೆಷ್ಟು ದೊಡ್ಡ ಯಾಗಗಳನ್ನು ಮಾಡಿದ್ದೀಯಾ, ಎಷ್ಟು ಪಶೋಧೆ ಮಾಡಿದ್ದೀಯಾ, ನಾನೇ ಶ್ರೇಷ್ಠ ಕರ್ಮ ಮಾಡಿದವನು ಅಂತ ನೀನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀಯ. ಆದರೆ ಇದ್ಯಾವುದನ್ನು ನೀನು ಭಗವತ್ ಪ್ರೀತ್ಯರ್ಥವಾಗಿ ಮಾಡಿಲ್ಲ. ಭಗವತ್ ಪ್ರೀತ್ಯರ್ಥವಾಗಿ ಮಾಡಿದರೆ ಅದು ಮೋಕ್ಷಕ್ಕೆ ಸಹಾಯಕ ಆಗ್ತಾ ಇದೆ. ಹಾಗೆ ಮಾಡಲಿಲ್ಲ. ಪರಮಾತ್ಮನಿಗೆ ಸಂತೋಷವಾಗತಕ್ಕಂತಹ ಕಾರ್ಯ ಅದು ಯಾವುದು? ತತ್ಕರ್ಮ ಹರಿತೋಷಂ ಯತ್ ಸಾ ವಿದ್ಯಾ ತನ್ ಮತಿರೇಯ ಹರಿಹಿ ದೇಹಭೃತಾಂ ಆತ್ಮ ಸ್ವಯಂ ಪ್ರಕೃತಿರೀಶ್ವರ. ಯಾವ ಕರ್ಮವನ್ನು ಮಾಡೋದರಿಂದ ಪರಮಾತ್ಮ ಪ್ರೀತನಾಗ್ತಾನೋ ಅದೇ ನಿಜವಾದ ಕರ್ಮ. ಪರಮಾತ್ಮನ ಪ್ರೀತಿ ಇಲ್ಲದ ಯಾವುದೇ ಕರ್ಮವಿರಲಿ ಅದು ಕರ್ಮ ಅಲ್ಲ. ಯಾವ ವಿದ್ಯೆಯಿಂದ ಹರಿಯ ಜ್ಞಾನ ಲಭಿಸ್ತದೋ ಅದೇ ನಿಜವಾದ ವಿದ್ಯೆ. ನಿಜವಾದ ವಿದ್ಯೆ ಅದು. ಇವತ್ತು ಆ ವಿದ್ಯೆಯನ್ನು ಓದೋರು ಯಾರೂ ಇಲ್ಲ. ಯಾವ ವಿದ್ಯೆಯಿಂದ ಹರಿಯ ಜ್ಞಾನ ಬರ್ತದೋ ಅದೇ ನಿಜವಾದ ವಿದ್ಯೆ. ವೇದದಲ್ಲಿ ಕರ್ಮಕಾಂಡ ಇದೆ. ಆ ಕರ್ಮಕಾಂಡ ಹರಿಪರವಾಗಿದೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಅದು ವಿದ್ಯೆ ಅಂತ ಆಗುತ್ತೆ. ಅಶ್ವಮೇಧಾದಿ ಯಾಗಗಳನ್ನು ಕೂಡ ಮಾಡಬಾರ್ದಂತೇನು ಹೇಳಿಲ್ಲ. ಮಾಡಿದರೂ ಕೂಡ ಅದನ್ನು ಹರಿಪ್ರೀತಿಯ ಉದ್ದೇಶದಿಂದ ಮಾಡಬೇಕು. ಆಗ ಅದು ಭಗವಂತನಿಗೆ ಇಷ್ಟವಾಗುತ್ತೆ. ಅಂತಹ ಪರಮಾತ್ಮನ ಪಾದಮೂಲವೇ ಜೀವರಿಗೆ ಆಶ್ರಯ. ಅವನಿಂದಲೇ ಮುಕ್ತಿ, ಅವನೇ ಪ್ರಿಯತಮ. ಆದ್ದರಿಂದ ತತ್ಪಾದ ಮೂಲಂ ಶರಣಂ
ಯತಕ್ಷೇಮೋ ನೃಣಾಮಿಹ ಸವೈ ಪ್ರಿಯತಮೋಹ್ಯಸ್ಯ ಯತೋ ನ ಭಯಮಣ್ವಪಿ. ಅವನ ಪಾದಮೂಲವೇ ಜೀವರಿಗೆ ಆಶ್ರಯ, ಅವನೇ ಮುಕ್ತಿಯನ್ನು ಕೊಡ್ತಕ್ಕಂಥವನು, ಅವನೇ ಪ್ರಿಯತಮ. ಆದ್ದರಿಂದ ಯಾವುದೇ ಭಯವಿಲ್ಲದೆ ಅವನನ್ನು ನೀನು ಧ್ಯಾನ ಮಾಡು, ಅವನ ಬಗ್ಗೆ ತಿಳ್ಕೋ. ಅವನು ಬೇರೆ ಯಾರಲ್ಲ, ಅವನೇ ವ್ಯಾಸಾದಿ ರೂಪದಿಂದ ಅವತರಿಸಿದ್ದಾನೆ. ಅಂತಹ ಭಗವಂತನನ್ನು ಅರಿತುಕೋ ಅಂತ ಹೇಳ್ತಾ, ನೀನು ಮಾಡ್ತಾ ಇರೋದು ಹೇಗಿದೆ ಅಂದರೆ, ನಿನ್ನ ವಿಚಾರ ಹೇಗಿದೆ ಅಂದರೆ ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ನೀನು ಈ ಹೂದೋಟದಲ್ಲಿ ಒಂದು ಹೆಣ್ಣು ಜಿಂಕೆಯೊಂದಿಗೆ ಒಂದು ಜಿಂಕೆ ವಿಹಾರ ಮಾಡ್ತಾ ಹುಲ್ಲು ತಿಂತಾ ಮೇಯ್ತಾ ಇದೆ. ಒಂದು ದುಂಬಿಗಳ ಒಂದು ಝೇಂಕಾರ ಕೇಳುತ್ತೆ, ಅದಕ್ಕೆ ಕಿವಿಗೊಟ್ಟು ಅದರಲ್ಲೇ ಆಸಕ್ತವಾಗಿದೆ. ಮುಂದೆ ನೋಡಿದರೆ ತೋಳುಗಳು ತಿನ್ನಲಿಕ್ಕೆ ಕಾಯ್ತಾ ಇದೆ, ಅದರ ಪರಿವೇ ಇದಕ್ಕಿಲ್ಲ. ಆ ದುಂಬಿಯ ಝೇಂಕಾರವನ್ನು ಕೇಳ್ತಾ ಹುಲ್ಲು ಮೇಯ್ತಾ ಇದೆ. ಹಿಂದೆ ಒಬ್ಬ ಬೇಡ ಬಾಣವನ್ನು ಪ್ರಯೋಗ ಮಾಡಲಿಕ್ಕೆ ಸಿದ್ಧನಾಗಿದ್ದಾನೆ. ಇಂತಹ ಒಂದು ಈ ಜಿಂಕೆಯ ಸ್ಥಿತಿಯನ್ನು ವಿಚಾರ ಮಾಡು. ನೀನು ಹಾಗೇ ಇದ್ದೆ. ಈಗ ಈ ಹೂದೋಟದಲ್ಲಿ ಜಿಂಕೆ, ಸ್ತ್ರೀಯರು ಹೂಗಳಾಗಿರ್ತಕ್ಕಂಥವರು. ಈ ನಿನ್ನ ಅರಮನೆಯೇ ಹೂದೋಟ, ಪುಷ್ಪರಸ ಪರಿಮಳ ಇದ್ದ ಹಾಗೆ ಇಲ್ಲಿ ಅತಿ ಕ್ಷುದ್ರವಾಗಿರ್ತಕ್ಕಂತಹ ಕಾಮ್ಯ ಫಲಗಳು, ಅದರ ಅಲ್ಪ ವಿಷಯ ಸುಖಗಳು. ಹಾಗಾಗಿ ಅದನ್ನು ನೀನು ಆರಿಸ್ಕೊಂಡು ಸ್ತ್ರೀಯರೊಂದಿಗೆ ವಿಹರಿಸ್ತಾ ಇದ್ದೀಯಾ, ಅವರಲ್ಲಿ ಮನಸ್ಸಿಟ್ಟಿದ್ದೀಯಾ. ಆ ದುಂಬಿಗಳ ಝೇಂಕಾರದಲ್ಲಿ ಆ ಜಿಂಕೆ ಆಸಕ್ತವಾಗಿರುವಂತೆ ನೀನು ಅಂತಹ ಹೆಂಡರು ಮಕ್ಕಳುಗಳ ಮಾತುಗಳಿಗೆ ಅತಿಯಾಗಿ ಕಿವಿಗೊಡ್ತಾ ಇದ್ದೀಯಾ. ನಿನ್ನ ಮುಂದೆ ತೋಳುಗಳಿವೆ ಹಿಂಡಿನ ಹಾಗೆ, ನಿನ್ನ ಆಯುಷ್ಯವನ್ನು ಅವುಗಳು ಅಪಹರಿಸ್ತಾ ಇವೆ. ಅವುಗಳ ಪರಿಯವಿಲ್ಲದೆ ನೀನು ಅರಮನೆಯಲ್ಲಿ ವಿಹಾರ ಮಾಡ್ತಾ ಇದೆ. ನಿನ್ನ ಹಿಂದೆ ವ್ಯಾಧನೊಬ್ಬ ಆ ಜಿಂಕೆಗೆ ಬಾಣ ಬಿಡಲಿಕ್ಕೆ ಉದ್ಯುಕ್ತನಾದಂತೆ ನಿನ್ನ ಹಿಂದೆ ಮೃತ್ಯು ಎಂಬ ಬೇಟೆಗಾರ ಇದ್ದಾನೆ. ಅವ ನಿನ್ನನ್ನು ಹೊಡಿತಾನೆ. ಒಂದು ದಿನ ನಿನ್ನ ಎದೆ ಒಡೆದು ಚೂರು ಚೂರಾಗಿ ಹೋಗುತ್ತೆ. ಆಲೋಚನೆ ಮಾಡು. ಇಂತಹ ಈ ಕರ್ಮಕಾಂಡವನ್ನು ಬಿಟ್ಟು ಬಿಡು ಅಂತೆಲ್ಲ ಉಪದೇಶ ಮಾಡ್ತಾ, ಆ ಹರಿಯನ್ನು ಧ್ಯಾನ ಮಾಡು, ಅವನನ್ನು ಆರಾಧಿಸು, ಸಂಸಾರದಿಂದ ಮುಕ್ತನಾಗು ಅಂತೆಲ್ಲ ಉಪದೇಶವನ್ನು ಪ್ರಾಚೀನವರಿಗೆ ಮಾಡ್ತಾ, ಮುಂದೆ ಪ್ರಾಚೀನವರಿಗೆ ನಾರದ ಮಹರ್ಷಿಗಳ ಒಂದು ಉಪದೇಶವನ್ನು ಕೇಳಿ ಅವರ ಉಪದೇಶದಂತೆ ಜೀವನ ಸ್ವರೂಪ, ಭಗವಂತನ ಸ್ವರೂಪ ಎಲ್ಲವನ್ನು ಮನವರಿಕೆ ಮಾಡಿಕೊಂಡು ಅವ ತನ್ನ ರಾಜ್ಯವನ್ನು, ತನ್ನ ಪ್ರಜೆಗಳಾಗಿರ್ತಕ್ಕಂತಹ ತನ್ನ ಪ್ರಜೆಗಳಿಗೆ ಅವರನ್ನು ಸಂರಕ್ಷಣೆ ಮಾಡತಕ್ಕಂತಹ ಹೊಣೆಯನ್ನು ತನ್ನ ಮಕ್ಕಳಿಗೆ ಕೊಟ್ಟು ತಪಸ್ಸಿಗೋಸ್ಕರವಾಗಿ ಕಪಿಲ ಆಶ್ರಮಕ್ಕೆ ಹೋಗ್ಬಿಡ್ತಾನೆ. ಭಾಗವತವನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾ ಇದ್ದಾರೆ. ಇಂತಹ ಒಂದು ಅತ್ಯಂತ ಶ್ರೇಷ್ಠವಾಗಿರತಕ್ಕಂತಹ ಭಾಗವತವನ್ನು ಕೇಳಲಿಕ್ಕೆ ಶುರು ಮಾಡಿದಾಗ ದೇವತೆಗಳು ಬಂದರಂತೆ ಅಮೃತದ ಕಲಶ ಇಟ್ಕೊಂಡು, ಇದನ್ನು ನೀ ತಗೋ, ಶುಕಾಚಾರ್ಯ ಭಾಗವತ ನಂಗೆ ಕೊಟ್ಬಿಡು ಅಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ಕ್ವ ಸುಧಾ ಕ್ವ ಕಥಾ ಲೋಕೆ ಕ್ವ ಕಾಚಃ ಕ್ವ ಮಣಿರ್ಮಹಾನ್. ಒಳ್ಳೆ ಬೆಲೆ ಬಾಳ್ತಕ್ಕಂತಹ ಮಣಿಯಲ್ಲಿ, ಗಾಜಿನ ಚೂರಿಯಲ್ಲಿ, ಹಾಗೆ ಭಾಗವತ ಕಥೆಯಲ್ಲಿ, ನಿಮ್ಮ ಅಮೃತ ಕುಂಭೆಯಲ್ಲಿ ಅದು ಬೇಡ ಅಂತ ಹೇಳ್ತಾರಂತೆ. ಕ್ವ ಸುಧಾ ನಿಮ್ಮ ಅಮೃತ ಕಲಶೆಯಲ್ಲಿ, ಈ ಭಾಗವತ ಅದು ಸಾಕ್ಷಾತ್ ಪರಮಾತ್ಮನ ಸ್ವರೂಪ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಭಾಷ್ಯತಂ. ಈ ಕಲಿಯುಗದಲ್ಲಿ ಶುಕಾಚಾರ್ಯರು ಹೇಳಿರುವಂಥದ್ದು ಭಾಗವತ, ಅದು ಕಲಿಕಾಲವೆಂಬ ವ್ಯಾಲ, ಕಲಿಕಾಲವೆಂಬ ಕಾಳ ಸರ್ಪ, ಅದರ ಗ್ರಾಸಕ್ಕೆ ತುತ್ತಾಗ್ತಕ್ಕಂತಹ ಜನರಿಗೆ ಆ ಒಂದು ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ಇರುವಂಥದ್ದು ಭಾಗವತ ಕಥೆ. ಅಂತಹ ಭಾಗವತವನ್ನು ಶುಕಾಚಾರ್ಯರು ಈ ಪರೀಕ್ಷಿತ ರಾಜನಿಗೆ ಹೇಳಿದ್ದಾರೆ. ಅಂತಹ ಶ್ರೀಮದ್ ಭಾಗವತ ಇದು ಸಾಕ್ಷಾತ್ ಕೃಷ್ಣನೇ. ಇದು ಶ್ರೀಮದ್ ಭಾಗವತಾಖ್ಯೋಯಂ ಪ್ರತ್ಯಕ್ಷ ಕೃಷ್ಣ ಏವ ಹಿ. ಭಾಗವತ ಅನ್ನೋದು ಪರಮಾತ್ಮನ ಸಾಕ್ಷಾತ್ ರೂಪ. ಅದು ಉದ್ಧವನಿಗೆ ಹೋಗುವಾಗ, ಪರಂಧಾಮಕ್ಕೆ ಹೋಗುವಾಗ, ಈ ಭಾಗವತ ನಾನು ನಿತ್ಯ ಇರ್ತೇನೆ ಅಂತ ಹೇಳಿಬಿಟ್ಟು ಹೋಗಿದ್ದಾನೆ. ಅಂತಹ ಒಂದು ಪರಮಾತ್ಮನ ಸಾಕ್ಷಾತ್ ರೂಪ ಭಾಗವತ.
ಅಂತಹ ಭಾಗವತವನ್ನು ಪ್ರತಿನಿತ್ಯ ಒಂದು ಪಾದವಾಗಲಿ, ಪಾದಾರ್ಥವಾಗಲಿ, ಲೋಕಾರ್ಧವಾಗಲಿ ಅದನ್ನು ಮಾಡಿದರೆ ತುಂಬ ಪುಣ್ಯ. ಅಂತಹ ಭಾಗವತದ ಒಂದು ನಿರಂತರ ಕಥೆಯನ್ನು, ಭಗವಂತನ ಕಥೆ, ಭಗವದ್ಭಕ್ತರ ಕಥೆ, ಅಂತಹ ಕಥೆಯನ್ನು ತುಂಬ ಚೆನ್ನಾಗಿ ವೇದವ್ಯಾಸರು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಎಲ್ಲ 18 ಪುರಾಣಗಳಲ್ಲಿ ಇದನ್ನು ಪುರಾಣಗಳ ರಾಜ ಅಂತ ಹೇಳಿದ್ದಾರೆ. ಯಾವುದೇ ಪುರಾಣದಲ್ಲಿ ಏನೇ ವ್ಯತ್ಯಾಸಗಳು ಬಂದರೆ ಭಾಗವತ ನೋಡಿ ನಿರ್ಧಾರ ಮಾಡಬೇಕು ಅಂತ, ಅಷ್ಟು ಅಥೆಂಟಿಕ್ ಭಾಗವತ. ಅಂತಹ ಭಾಗವತವನ್ನು ರಚನೆ ಮಾಡೋ ಮೂಲಕವಾಗಿ ನಮಗೆಲ್ಲ ಸಾಧನೆ ಮಾಡಲಿಕ್ಕೆ ಒಂದು ಮಾರ್ಗವನ್ನು ತೋರಿಸಿದ್ದಾರೆ. ಅಂತಹ ಭಾಗವತ ಪ್ರವಚನ ಮಾಲಿಕೆ ನಿರಂತರವಾಗಿ ಎಲ್ಲ ಕಡೆ ನಡೀತಾ ಇರ್ತದೆ. ಈ ಈ ಪ್ರವಚನ ಮಾಲಿಕೆಯ ಈ 12 ಸಂಚಿಕೆಗಳನ್ನು ನನ್ನ ಅಂತರ್ಯಾಮಿಯಾಗಿರ್ತಕ್ಕಂತಹ ನನ್ನ ವಿದ್ಯಾಗುರುಗಳು ವಿಶ್ವೇಶತೀರ್ಥರು, ಕುಲಗುರುಗಳು ಸುಬುಧೇಂದ್ರ ತೀರ್ಥರು ಅವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಕಲಿಯುಗ ಕಾಮಧೇನು ಕಲ್ಪವೃಕ್ಷರಾಗಿರ್ತಕ್ಕಂತಹ ಶ್ರೀ ರಾಘವೇಂದ್ರ ಸಾರ್ವನ ಅಂತರ್ಯಾಮಿಯಾಗಿರ್ತಕ್ಕಂತಹ ತ್ರೈಲೋಕ್ಯಗುರುಗಳಾಗಿರ್ತಕ್ಕಂತಹ ಆಚಾರ್ಯರ ಮಧ್ವರ ಅಂತರ್ಯಾಮಿ ಅಸ್ಮತ್ ಕುಲದೇವತೆ ತಿರುಪತಿ ಶ್ರೀನಿವಾಸನ ಪದ ತರದಲ್ಲಿ ನನ್ನ 4 ವಚನ ಕುಸುಮಗಳನ್ನು ಸಮರ್ಪಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.